ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಕನ್ನಡ ರಾಜ್ಯೋತ್ಸವ ಹಾರ್ದಿಕ ಶುಭಾಶಯಗಳು. ಕರ್ಪೂರ ಚೆನ್ನಾಗಿ ನೋಡಿ, ಕರ್ಪೂರ ಚೆನ್ನಾಗಿ ಆರುಷ್ ಕೊಡೋವರೆಗೂ ಇಟ್ಕೋಬೇಕು. ಬೇಡ ಬೇಡ ಕೊಡೋವರೆಗೂ ಕಾಯಿ ಹೊಡಿಸ್ಲಾ, ಆಮೇಲೆ ಹೊಡಿಸ್ಲಾ. दीदी सुप्रिया दी ಹಚ್ಚೇವು ಕನ್ನಡದ ದೀಪ, ಹಸಿಳಿ ನುಡಿಯ ದೀಪ, ದೀಪ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಆಯ್ತಾ ಪೂಜೆ? ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭೋದಯ. ಗುಡ್ ಮಾರ್ನಿಂಗ್ ಟು ಒನ್ ಆ್ಯಂಡ್ ಆಲ್. ಈ ದಿನ ಎಲ್ಲರಿಗೂ ಕನ್ನಡ ಬರುತ್ತೆ ಹಾಗೆ ಎರಡಲ್ಲೂ ಹೇಳ್ತೇನೆ. ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಉದಯವಾಗಿ 70 ವರ್ಷಗಳಾಗಿದೆ. ಇದನ್ನು ಕನ್ನಡ ರಾಜ್ಯೋತ್ಸವ ಅಥವಾ ಕರ್ನಾಟಕ ರಾಜ್ಯೋತ್ಸವ ಅಂತ ಸಹ ಆಚರಿಸ್ತಾರೆ. ಅಂದರೆ ಹಿಂದೆ ನಮ್ಮ ದೇಶದಲ್ಲಿ ಹಲವಾರು ಸಂಸ್ಥಾನಗಳು ಹರಿದು ಹಂಚಿ ಹೋಗಿದ್ವು. ಅದರಲ್ಲಿ ಕೊನೆಗೆ ಎಲ್ಲ ಸೇರಿ ಭಾಷೆಯ ಮೇಲೆ ವಿಂಗಡಣೆ ಮಾಡಿ ಪ್ರಾಂತ್ಯಗಳನ್ನ ಒಂದೊಂದು ಭಾಷೆ ಆಡ್ತಕ್ಕಂಥ ಜನ ಎಲ್ಲೆಲ್ಲಿದ್ದಾರೋ ಅದಕ್ಕೆ ಒಂದೊಂದು ರಾಜ್ಯ ಅಂತ ಹೆಸರು ಕೊಟ್ಟು ಅನೇಕ ರಾಜ್ಯಗಳಾಗಿ ಒಂದು ಒಕ್ಕೂಟ ಅಂತ, ಭಾರತ ಒಕ್ಕೂಟ ಅಂತ ಆಯಿತು. ಸೊ ನಮ್ಮ ಕರ್ನಾಟಕ ರಾಜ್ಯ ಉದಯವಾಗಿದ್ದು ನವೆಂಬರ್ 1ರಂದು. ಹೀಗಾಗಿ ಪ್ರತಿ ವರ್ಷ ನವೆಂಬರ್ 1ರಂದು ಈ ಕರ್ನಾಟಕ ರಾಜ್ಯ ಉದಯವಾದ ದಿನವನ್ನು ಆಚರಿಸ್ತಾರೆ. ಇದು ಒಂದು ನಮ್ಮ ಕನ್ನಡಿಗರೆಲ್ಲರಿಗೂ ಬಹಳ ಸಂಭ್ರಮ ತರುವ. ಅಧ್ಯಾಪಕನಾಗಿ ಹೇಳ್ತಾ ಇದ್ದೇನೆ, ಯಾಕೆಂದರೆ ಇವಾಗಿನ ಹಿಂದೆ ತ್ರಿಭಾಷಾ ಸೂತ್ರ ಅಂತ ಇತ್ತು. ಕನ್ನಡ, ಇಂಗ್ಲೀಷ್, ಹಿಂದಿ, ಅಥವಾ ಬೇರೆ ರಾಜ್ಯದಲ್ಲಿ ತಮಿಳು, ಹಿಂದಿ, ಇಂಗ್ಲೀಷ್ ಅಂತ ಇತ್ತು. 3 ಭಾಷೆಗಳನ್ನ ಮಾಡಬೇಕು ಅಂತ ಇತ್ತು. ಈಗ 2 ಭಾಷೆಗೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ಮಾತೃಭಾಷೆ, ಆ ಸ್ಟೇಟ್ ಆ ರಾಜ್ಯದಲ್ಲಿ ಏನು ಭಾಷೆ ಇರುತ್ತೆ, ಮತ್ತು ಇನ್ನೊಂದು ವ್ಯಾವಹಾರಿಕ ಭಾಷೆ ಅಂತ. ದ್ವಿಭಾಷಾ ಸೂತ್ರಕ್ಕೆ ಎಲ್ಲರೂ ಒತ್ತಾಯ ಮಾಡ್ತಾ ಇದ್ದಾರೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯದು. ಮಕ್ಕಳು ಅವರವರ ರಾಜ್ಯದ ಆಡು ಭಾಷೆಯಲ್ಲಿ ಎಲ್ಲವನ್ನು ಕಲಿತಾರೆ ಮತ್ತು ವ್ಯವಹಾರಕ್ಕೆ ಏನು ಬೇಕೋ ಆ ಭಾಷೆನ ಬಳಸ್ತಾರೆ. ಸೊ ಹೀಗಾಗಿ ಕನ್ನಡ ಭಾಷೆಗೆ ಪ್ರಾಧಾನ್ಯತೆ ಕೊಡೋದು ಬಹಳ ಮುಖ್ಯ. ಇವಾಗಿನ ಕಾಲಘಟ್ಟದಲ್ಲಿ ಏನೇನು ಮಾಡ್ಬೋದು ನಾವು? ಒಂದು, ಕನ್ನಡದಲ್ಲಿ ಮಾತಾಡ್ಬೋದು ಮನೆಯಲ್ಲಿ ಮತ್ತು ಹೊರಗಡೆ. ಕನ್ನಡ ಬರದೇ ಇದ್ದವ್ರಿಗೆ ಕನ್ನಡ ಕಲಿಸ್ಕೊಡ್ಬೋದು, ಸ್ವಲ್ಪ ಓದೋದು ಬರೆಯೋದನ್ನು. ಮತ್ತು ಕನ್ನಡ ದಿನಪತ್ರಿಕೆಗಳನ್ನ ಓದೋದು, ಕನ್ನಡ ಪುಸ್ತಕಗಳನ್ನ ಕೊಂಡು ಓದೋದು, ಅದನ್ನ ಪ್ರೋತ್ಸಾಹಿಸೋದು, ಈ ಥರದ್ದು ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ಬೋದು. ಸೊ ಇದಕ್ಕೆ ಎಲ್ಲರೂ ಕೈ ಜೋಡಿಸಬೇಕು. ಈ ದಿನ ನಮ್ಮ ಈ ಒಂದು ವಸತಿ ಸಮುಚ್ಚಯದಲ್ಲಿ ನಮ್ಮ ನಿವಾಸಿಗಳೆಲ್ಲ ಸೇರಿ ಈ ಒಂದು ಕನ್ನಡ ರಾಜ್ಯೋತ್ಸವ ಆಚರಿಸಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಇದಕ್ಕೆ ಮುಂದಾಳತ್ವವನ್ನು ನಮ್ಮ ಮಧುಸೂದನ್, ಶ್ರೀಯುತ ವೆಂಕಟ್ರವರು ಎಲ್ಲ ಮುಂದೆ ನಿಂತು ಈ ಕಾರ್ಯಕ್ರಮ ಏರ್ಪಡಿಸಿದ್ದಾರೆ. ಈ ಕಾರ್ಯಕ್ರಮದ ಮುಖ್ಯ ಭಾಗ ಕನ್ನಡ ಧ್ವಜವನ್ನು ಆರೋಹಿಸುವುದು, ಅದಕ್ಕೆ ಗೌರವವನ್ನು ಸಲ್ಲಿಸುವುದು. ಈ ಕಾರ್ಯಕ್ಕೆ ನಮ್ಮ ಸಮುಚ್ಚಯದ ಹಿರಿಯ ನಿವಾಸಿಯಾದ ಶ್ರೀಯುತ ಅಮರೇಂದ್ರ ಅವರನ್ನ ನಾನು ವಿನಂತಿಸ್ಕೊಳ್ತಾ ಇದ್ದೇನೆ. ತಾವು ಬಂದು ಕನ್ನಡ ಧ್ವಜವನ್ನು ಆರೋಹಿಸಿ, ಧ್ವಜಕ್ಕೆ ಎಲ್ಲರೂ ವಂದನೆ ಸಲ್ಲಿಸಿ, ನಂತರ ಕನ್ನಡ ನಾಡಗೀತೆ ಜಯ ಭಾರತ ಜನನೀಯ ತನುಜಾತೆ ಇದನ್ನು ಅಟ್ಲೀಸ್ಟ್ ಒಂದು ಪದಗುಚ್ಚನ್ನು ಕೂಡ ಹಾಡಬೇಕು ಅಂತ ಕೇಳ್ಕೊಡ್ತೀನಿ. ಬರೋರು ಧ್ವನಿ ಗೂಡಿಸ್ಬೋದು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ ಮಾತೆ, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಬನ್ನಿ. आरुष उधर कॉर्नर में मत जाओ, इधर देखो फ्लैग होस्टिंग होने जा रहा है. जाओ जाओ जाओ, अंकल के पास जाओ, अंकल के पास जाओ, फ्लैग होस्टिंग होने जा रहा है. जाओ.
आरुष ऊपर देखो. ಎಸ್ ಎಸ್ ಕರೆಕ್ಟ್ ಕರೆಕ್ಟ್. ಸ್ವಲ್ಪ ಮೇಲೆ ಹೋಗ್ಬೇಕ್ರಿ. ಒಂದೆರಡು Hi. 2 ಇಂಚ್ ಹೋಗ್ಬೇಕು ಅಂತ ಒಂದ್ಸಲಿ ಹೇಳ್ಬೇಕು. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ. ನಾನು ಕೇಳ್ಕೊಳ್ತಾ ಇದ್ದೀನಿ. ಇದೇ ಫಸ್ಟು ನಾನು ಮಾತಾಡ್ತಾ ಇರೋದು ಈ ಥರ ಇದರಲ್ಲಿ. ಏನು ತಪ್ಪಿದ್ರು ಕ್ಷಮಿಸಿ. ಇದು ನನಗೆ ಕನ್ನಡ ಇಚ್ಛೆ. ಶುರು ಮಾಡಿ ಒಂದು ಗ್ರೂಪ್ ಫೋಟೋ ತೆಗೆ. ಕರ್ನಾಟಕ ಮಾತೆ, ಜಯ ಸುಂದರ ನಿವನಗಳ ನಾಡೆ, ಜಯ ಹೇ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನ ಅವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮರಿನರು ಭಾರತ ಜನನಿಯ ತನುಜಾತೆ, ಜಯ ಕರ್ನಾಟಕ ಮಾತೆ. ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ವಿದ್ಯಾರಣ್ಯ, ನನ್ನ ಷಡಕ್ಷರಿ ಪೊನ್ನ, ಪಂಪಲ ಕುಮಿಪತಿ ಜನ್ನ, ಕುಮಾರ ವ್ಯಾಸರ ಮಂಗಳಧಾಮ, आरुष. ಕವಿ ಕೋಗಿಲೆಗಳ ಪುಣ್ಯಾರಾಮ, उधर खड़े हो. उधर खड़े हो. ಭಾರತ और उधर जाओ. ಜನನಿಯ ತನು अंदर का भूत नहीं आएगा. ಜಯ ಹೇ यहाँ खड़े हो. ಕರ್ನಾಟಕ ಮಾತೆ. ಕಮ್ ಕಮ್ ಕಮ್. ಬ್ಲಾಕ್ ಪೆನ್ ವೈಟ್ ಪೆನ್ अरे बड़ा दिया तो छोटा ले रहा है. बड़ा बड़ा है तुमको, बड़ा होना है ना. मैं इधर तगोली ये मने ಕೊಟ್ಟು ತಗೊಂಡೋಗಿ. क्या भैया आप बैठने की जगह खुद ही खा रहे हैं. अच्छा रुको रुको रुको. मेरा वैसे भी फास्ट, मेरा फास्ट है. ಮುಂಜೆ ಬೇಕ್ರಿ. ಇಲ್ಲ ಅದೆಲ್ಲ ಮರ ಎಲ್ಲ ಬಿಟ್ಟು हमें ये लीजिए. नहीं ಅವನ ಇಂಟ್ರೆಸ್ಟ್ ಪರ ಅವನು ಇಂಟ್ರೆಸ್ಟ್ நல்லா இருக்கு. பிராக்டிஸ் அட்ராக்ஷன் நல்லா பாருங்க எவ்வளவு நல்லா இருக்கீங்க. நீங்க யார் பாக்குறீங்க? नाड़े नाड़े. अरे ಅದ तो ಬಂದ್ರೆ ಆರಾಮಾಗಿ ತಿನ್ಕೊಂಡು ಬರಲ್ಲ. ಸಾಮಾನ್ಯ ಬಂದಿದ್ದು ಒಂದ್ಸರಿ ಕೊಡಿ ಶಾರ್ಟ್ ಮಾಡ್ಬಿಟ್ರ ಗಂಡಸರಿಗೆ ಕೊಡೋದು ಇಲ್ಲೇ ಸಂಜೆ ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ಸೋರುವ ದೀಪ, ಹಚ್ಚೇವು ಕನ್ನಡದ ದೀಪ. ಕನ್ನಡ ಮಾತಾಡಲು ಕಲ್ತಿಕೊಳ್ಳಿ. ಅವನಿಗೆ ಬರುತ್ತೆ, ನಿಖಿತ ಕಲ್ತ್ಕೋಬೇಕು.